ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೊಸ ಯೂಟ್ಯೂಬರ್ಸ್ಗೂ ಒಂದು ಒಳ್ಳೆಯ ಸಿಹಿ ಸುದ್ದಿ. ಅದೇನಪ್ಪ ಅಂತಂದರೆ, ಈಗ ಯೂಟ್ಯೂಬ್ನವರು ಒಂದು ಹೊಸ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಮಾನಿಟೈಸೇಷನ್ ಮಾಡುವುದು ಈಗ ಹೊಸ ಯೂಟ್ಯೂಬರ್ಗೆ ಎಲ್ಲರಿಗೂ ತುಂಬ ಸುಲಭವಾಗಿದೆ. ಅದು ಯಾವ ಥರಪ್ಪ ಅಂತಂದರೆ, ಈ ಶಾರ್ಟ್ ವಿಡಿಯೋ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲೂ. ಆದರೆ ಇನ್ನೊಂದು ಏನಪ್ಪ ಅಂತ ಕೊಟ್ಟಿದ್ದಾರೆ ಅಂತಂದರೆ, ಅಲ್ಲಿ 4,000 ವಾಚ್ ಅವರ್ಸು ಮತ್ತು 1,000 ಸಬ್ಸ್ಕ್ರೈಬರ್ಸು ಮತ್ತು 3 ಮಿಲಿಯನ್ ವಾಚ್ ಅವರ್ಸ್ ಟೈಮ್ಸು ಅದರಲ್ಲೇನು ಅವರು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಆದರೆ ಇನ್ನೊಂದು ಅಪ್ಡೇಟ್ ಅಂತಂದರೆ, ವಾಚ್ ಅವರ್ಸ್ ಟೈಮಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಯಾವುದು ಅಂತಂದರೆ, ವ್ಯೂಸ್. ಈ ವ್ಯೂಸ್ ಅಂತಂದರೆ, ನೀವು ಇವಾಗ ರೀಲ್ಸ್ ನೋಡ್ತಾ ಇರ್ತೀರಲ್ವಾ, ಶಾರ್ಟ್ ವಿಡಿಯೋಗಳು, ಅದನ್ನು ಮೊದಲು 10 ಬಾರಿ ನೋಡಿದ್ರು ಒಂದೇ ಬಾರಿ ಅದನ್ನು ಕನ್ಸಲ್ಟೇಟ್ ಮಾಡ್ತಿದ್ರು. ಆದರೆ ಇವಾಗ ನೀವು ಎಷ್ಟು ಬಾರಿ ನೋಡ್ತೀರಾ, 10 ಬಾರಿ ನೋಡ್ತೀರೋ, 15 ಬಾರಿ ನೋಡ್ತೀರೋ, ಅಷ್ಟು ಬಾರಿ ವ್ಯೂಸ್ ನಿಮಗೆ ಯೂಟ್ಯೂಬ್ ಕೊಡ್ತಾಯಿದೆ. ಅದನ್ನು ನಿನ್ನೆ ನೈಟು ಯೂಟ್ಯೂಬ್ನವರು ಅನೌನ್ಸ್ ಮಾಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ ನಾನು ಸ್ಕ್ರೀನ್ಶಾಟಲ್ಲಿ ಇವಾಗ, ಅದು ಯಾವ ಥರ ಅಂತ. ಈಗ ಬನ್ನಿ ಸ್ನೇಹಿತರೆ, ನಾನು ಇವಾಗ ನಮ್ಮ ಸ್ಕ್ರೀನ್ ರೆಕಾರ್ಡ್ಗೆ ಈಗ ಹೋಗೋಣ. ಬನ್ನಿ ಸ್ನೇಹಿತರೆ, ಇವಾಗ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ. ಇವಾಗ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಈಗ ಶಾರ್ಟ್ ವಿಡಿಯೋಗೆ ಹೋಗೋಣ. ಇಲ್ಲಿ ನೋಡಿ, ಶಾರ್ಟ್ ವಿಡಿಯೋ ಬಂದಲ್ವಾ, ಈಗ ಸ್ವೈಪ್ ಮಾಡ್ತಾ ಇದ್ದೀನಿ. ಮೊದಲು ಈ ಥರ ಸ್ವೈಪ್ ಮಾಡಿದ್ರೆ ನಿಮಗೆ ವ್ಯೂಸ್ ಕೊಡ್ತಾ ಇರಲಿಲ್ಲ. ನೀವು ಮಿನಿಮಮ್ ಅಂದರೆ 3 ಸೆಕೆಂಡ್ ಆದರೂ ವಿಡಿಯೋ ನೋಡಬೇಕಿತ್ತು. ಆದರೆ ಇವಾಗ ಆ ಥರ ಇಲ್ಲ. ನೀವು ಈ ಥರ ಸಾಕು, ಒಂದು ವಿಡಿಯೋನ ಇಷ್ಟು ಸ್ವೀಪ್ ಮಾಡಿದ್ರೆ ನಿಮಗೆ 1 ವ್ಯೂಸು ಆ್ಯಡ್ ಆಗುತ್ತೆ. ನೀವು ಫುಲ್ ವಿಡಿಯೋ ನೋಡಬೇಕು ಅಂತಲೇ ಇಲ್ಲ, ಆಯಿತಾ? ಅದೇ ಥರ ಈಗ ನೀವು ಒಂದು ವಿಡಿಯೋನ 5 ಬಾರಿ 10 ಬಾರಿ ನೋಡಿದ್ರು ಕೂಡ ನಿಮಗೆ 1 ವ್ಯೂಸ್ ಕೌಂಟ್ ಆಗುತ್ತೆ. ಅಲ್ಲಿ ಮೊದಲು ಯಾವ ಥರ ಇತ್ತು, ನೀವು ಒಂದು ಸ್ವಲ್ಪ ಹಿಂಗೆ ಎತ್ತಿದ್ರೆ ಕೌಂಟ್ ಆಗ್ತಾ ಇರಲಿಲ್ಲ ಅಲ್ಲ. ನೋಡಿ, ಈಗ ಯೂಟ್ಯೂಬ್ನವರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗ ಶಾರ್ಟ್ ಮಾಡೋರಿಗೆ ತುಂಬ ಒಳ್ಳೆಯ ಉಪಯೋಗ ಅಂತ ಹೇಳ್ಬೋದು ಅಲ್ವಾ. ನೋಡಿ ಎಷ್ಟು, ಇವಾಗ ಮೊದಲು ನೀವು ಎಷ್ಟು 5 ಬಾರಿ ನೋಡಿದ್ರು 10 ಬಾರಿ ನೋಡಿದ್ರು ಒಂದೇ ವ್ಯೂಸ್ ಕೊಡ್ತಾಯಿದ್ರು. ಈಗ ಆ ಥರ ಅಲ್ಲ, ನೀವು 10 ಬಾರಿ ನೋಡಿದ್ರು 10 ವ್ಯೂಸ್ ಕೊಡ್ತಾರೆ, 20 ಬಾರಿ ನೋಡಿದ್ರು 20 ವ್ಯೂಸ್ ಕೊಡ್ತಾರೆ. ಇವಾಗ ಹೊಸ ಅಪ್ಡೇಟ್ ಕೊಟ್ಟರು. ಓಕೆನಾ ಸ್ನೇಹಿತರೆ? ಅದೇ ಥರ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಒಂದು 3-4 ಫೋನ್ ಇದ್ದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವು ಒಂದು ಶಾರ್ಟ್ ವಿಡಿಯೋನ ಸುಮಾರು ಬಾರಿ ನೋಡ್ಬೋದು. ಅದರಿಂದ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ಇವಾಗ ಬನ್ನಿ, ಈಗ ಅವರು ಯೂಟ್ಯೂಬ್ ಚಾನಲ್ ಅವರು ಏನಂತ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಬರ್ತದೆ. ಇಲ್ಲಿ ಹಿಂದಿನಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು. ಇದನ್ನು ಕಾಪಿ ಮಾಡಿಕೊಂಡು ನಾವು ಇವಾಗ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋಣ. ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ, ಇಲ್ಲಿ ನೋಡಿ, ಇವಾಗ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೀನಿ. ಅದನ್ನು ಕನ್ನಡ ಬರ್ತಾ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಬಂತು. ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಚಿತ್ರದಲ್ಲಿರುವ ವಿಷಯದ ಕನ್ನಡ ಅನುವಾದ ಇಲ್ಲಿದೆ. ಶಾರ್ಟ್ ವಿಡಿಯೋಗಳಲ್ಲಿ ವೀಕ್ಷಣೆಗಳು ವ್ಯೂಸ್ ಎಣಿಕೆಯ ವಿಧಾನ ಬದಲಾಗಿದೆ. ಮಾರ್ಚ್ 31, 2025ರಿಂದ ಶಾರ್ಟ್ ವಿಡಿಯೋದಲ್ಲಿನ ವೀಕ್ಷಣೆಗಳನ್ನು ಅದು ಎಷ್ಟು ಬಾರಿ ಪ್ಲೇ ಅಥವಾ ರಿಪ್ಲೇ ಆಗಿದೆ ಎಂಬುದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಇದಕ್ಕಾಗಿ ಯಾವುದೇ ಕನಿಷ್ಠ ವೀಕ್ಷಣಾ ಸಮಯವನ್ನು ಮಿನಿಮಮ್ ವಾಚ್ ಟೈಮ್ ಪರಿಗಣಿಸಲಾಗುವುದಿಲ್ಲ. ನೋಡಿ ಯಾವ ಥರ ಕ್ಲಿಯರಾಗಿ ಹೇಳಿದ್ದಾರೆ ಅಂತಂದರೆ, ನೀವು 10 ಬಾರಿ ನೋಡಿದ್ರು ಸಹ 20 ಬಾರಿ ನೋಡಿದ್ರು ಸಹ ಯಾವುದೇ ವಾಚ್ ಟೈಮ್ ಅವರ್ಸ್ನ ಮಿನಿಮಮ್ ವಾಚ್ ಟೈಮ್ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿದ್ರಾ? ಇದರಿಂದ ತುಂಬ
ಹೊಸ ಯೂಟ್ಯೂಬರ್ಸ್ಗಳಿಗೆ ಮಾನಿಟೈಸೇಷನ್ ಮಾಡೋದಕ್ಕೆ ತುಂಬ ಒಳ್ಳೆಯ ಮಾಹಿತಿಯಾಗಿದೆ ಇದು. ನೋಡಿ ಸ್ನೇಹಿತರೆ, ಆದಷ್ಟು ನೀವು ಇದನ್ನು ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.